ನಮಸ್ಕಾರ ಸ್ನೇಹಿತರೆ, ನಾನು ಈಗ ತಿಳಿಯಪಡಿಸುವ ವಿಷಯ ಏನೆಂದರೆ ಭಾರತದ ಇತಿಹಾಸ. ಈ ಪುಸ್ತಕವನ್ನು ಬರೆದವರು KN ಅಶ್ವತ್ಥಪ್ಪ. ಈ ಪುಸ್ತಕವು IAS, KAS, KES, UGC, NET, SLET, PU, B.Ed, D.Ed, FDA, SDA, PDO ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಇದರಲ್ಲಿ ಈ ಪುಸ್ತಕದಲ್ಲಿ ಮೊದಲಿಗೆ ಭಾಗ 1, ಭಾಗ 2 ಹಾಗೂ ಭಾಗ 3 ಈ ರೀತಿಯಾಗಿ ಸ್ಪಷ್ಟವಾಗಿ ಭಾರತದ ಎಲ್ಲ ಇತಿಹಾಸವನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಭಾಗ 1ರಲ್ಲಿ ಮೂಲ ಆಧಾರಗಳು, ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ, ಸಿಂಧೂ ಬಯಲಿನ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ, ಪ್ರಾಚೀನ ಭಾರತದ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ಚಳುವಳಿಗಳು, ಕೆಲವು ಪ್ರಮುಖ ಧಾರ್ಮಿಕ ಪಂಥಗಳು, ಸಂಗಮ್ ಯುಗದ ಸಾಹಿತ್ಯ ಮತ್ತು ಸಂಸ್ಕೃತಿ, ಮಹಾಜನಪದಗಳು, ಮೌರ್ಯೋತ್ತರ ಕಾಲ, ಗುಪ್ತರ ಯುಗ, ಗುಪ್ತರ ಸಮಕಾಲೀನ ರಾಜರು, ರಾಷ್ಟ್ರಕೂಟರು, ಚೋಳರು, ರಜಪೂತರು. ಹೀಗೆ ಭಾಗ 2ರಲ್ಲಿ ದೆಹಲಿ ಸುಲ್ತಾನರು, ಪ್ರಾದೇಶಿಕ ರಾಜ್ಯಗಳು, ಭಕ್ತಿ ಪಂಥ ಚಳುವಳಿ, ಮೊಘಲ್ ಸಾಮ್ರಾಜ್ಯ, ಮರಾಠ ರಾಜ್ಯ ಮತ್ತು ಮರಾಠ ಒಕ್ಕೂಟ, ಐತಿಹಾಸಿಕ ಸ್ಥಳಗಳ ಪ್ರಾಮುಖ್ಯತೆ ಹಾಗೂ ಭಾಗ 3ರಲ್ಲಿ ಭಾರತದಲ್ಲಿ ಐರೋಪ್ಯ ಕಂಪನಿಗಳು ಮತ್ತು ಅವುಗಳ ವಾಣಿಜ್ಯ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆ, ವಿಸ್ತರಣೆ ಮತ್ತು ಕ್ರೋಢೀಕರಣ, ಬ್ರಿಟಿಷರ ಆಡಳಿತ ವ್ಯವಸ್ಥೆ, ಬ್ರಿಟಿಷರ ವಿರುದ್ಧದ ಬಂಡಾಯಗಳು, ಬ್ರಿಟಿಷರ ಶೈಕ್ಷಣಿಕ ನೀತಿ ಮತ್ತು ಪತ್ರಿಕೋದ್ಯಮದ ಬೆಳವಣಿಗೆ, ದೇಶೀಯ ಸಂಸ್ಥಾನಗಳೊಂದಿಗೆ ಬ್ರಿಟಿಷರ ಸಂಬಂಧಗಳು, ಬ್ರಿಟಿಷ್ ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಸರ್ಕಾರದ ನೀತಿಗಳು, ಬ್ರಿಟಿಷ್ ಆಳ್ವಿಕೆ ಆರ್ಥಿಕ ಪರಿಣಾಮಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭಾರತದ ಸ್ವಾತಂತ್ರ್ಯ ಚಳುವಳಿ, ಸಂವಿಧಾನ ಬೆಳವಣಿಗೆ, ಭಾರತದ ಇತಿಹಾಸ ಲೇಖನ ಕಲೆ, ಐತಿಹಾಸಿಕ ಸ್ಥಳಗಳು ಮತ್ತು ನಕ್ಷೆಗಳು ಹೀಗೆ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಈ ಭಾರತದ ಇತಿಹಾಸ KN ಅಶ್ವತ್ಥಪ್ಪನವರು ಬರೆದ ಗ್ರಂಥದಲ್ಲಿ ತಿಳಿಸಲಾಗಿದೆ, ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಧನ್ಯವಾದಗಳು.